ಮಗಳಿಗೆ ಮದುವೆ ಅಂತ ನಾನು ಭಾವಿಸಿದ್ರೆ ಸಭೆಯಲ್ಲಿ ಜೇನು ನೊಣಗಳು ತಮ್ಮ ಕಚ್ಚುತ್ತಾ ಇದ್ದಾವೆ. ಅಯ್ಯಯ್ಯೋ, ಎಲ್ಲ ಬಿಟ್ಟು ಈಗ ಜೇನು ಕೃಷಿ ಮಾಡ್ತಾ ಇದ್ದಾರೆ. ನಾನು ಜೇನು ಕೃಷಿ ಮಾಡುವವರಾಗೆ ಕಾಣ್ತಾ ಅಲ್ಲ, ಮತ್ತೆ ಏನು ಅಣ್ಣ ತಮ್ಮ ಯಾರು ಇಲ್ಲಿ? ಅಣ್ಣ ಯಾರು? ನೀನು ತಮ್ಮ ಅಲ್ಲ. ಅದೇ ನನಗೆ ಜೇನುನೊಣ ಕಚ್ಚಿದ ಮೇಲೆ ಎಲ್ಲಿಗೆಲ್ಲ ಕಚ್ಚಿದ ಅಂತಲೇ ಗೊತ್ತಾಗಲಿಲ್ಲ ಬಿಜಾಪ್ಪ. ಯಾರ್ಯಾರು ಯಾವ್ದಾವ್ದು ಅಂತ ಅರ್ಥ ಆಗುದಿಲ್ಲ. ನನ್ನ ಮಗಳು ಕನಕಾಂಗಿಗೆ ಹತ್ತಿರೆಯ ಸುಯೋಧನನ ಮಗ ಲಕ್ಷ್ಮಣನನ್ನು ಮದುವೆ ಮಾಡಿಕೊಡುವುದು ಅಂತ ನಿಶ್ಚಯಿಸಿದ್ದೆ. ಮುಹೂರ್ತಕ್ಕೆ ಸರಿಯಾಗಿ ಮದುವೆ ಆಯ್ತು ಅಂತ ಆದ್ರೆ ಸಭೆಯಲ್ಲಿ ಜೇನುನೊಣ. ಈ ರೀತಿ ಆಯ್ತು. ಹೌದು, ಯಾರಲ್ಲಿ ಹೇಳುದು? ನನ್ನ ಮರ್ಯಾದೆ ಮಾತ್ರ ಅಲ್ಲ, ಹೋದ್ರೆ ಚಿಕ್ಕಪ್ಪ ನಿನ್ನ ಮರ್ಯಾದೆಯು ಹೋಗ್ತಾನೆ. ಅಣ್ಣ, ವಿಷಯ ನನ್ನ ಗಮನಕ್ಕೆ ಬಂದ ಮೇಲೆ ಇದಕ್ಕೊಂದು ಸೂಕ್ತ ಪರಿಹಾರವನ್ನು ನಾವು ಸೂಚಿಸಲೇಬೇಕು. ಹೇಗೆ? ಈ ಜೇನುನೊಣ ಯಾಕೆ ಬಂತು? ಈಗ ನಿನ್ನ ಮಗಳಿಗೆ ಲಕ್ಷಣ ಕುಮಾರನನ್ನು ವರಿಸುವಲ್ಲಿ ಮನಸ್ಸಿದ್ದೆ. ಮನಸ್ಸುಂಟ ಇಲ್ವೋ ಎನ್ನುವುದು ಮುಖ್ಯ ಅಲ್ಲ, ನನಗೆ ಮನಸ್ಸುಂಟು, ಮದುವೆ ಮಾಡಿಕೊಡುದು. ಇದು ಒತ್ತಾಯದ ಮದುವೆ. ಹೌದು, ಒತ್ತಾಯದ ಮದುವೆಯನ್ನು ಮಾಡಿದ್ರೆ ಹೆಣ್ಣಿನ ಜೀವನದಲ್ಲಿ ಜೀವಮಾನ ಇಡೀ ಜೇನು ಕುಟುಕಿದ ಹಾಗೆ ಅವಳ ಜೀವನ ಆಗ್ತದೆ. ಹೇಳಿ ಮಾವ, ಯಾರು ಆಯ್ತಾ? ಬಾಯಿಯಲ್ಲಿಂಟು. ಯಾರಿವ? ನಮ್ಮ ಭೀಮಸೇನನ ಮಗ. ಭೀಮನ ಮಗ? ಹಿಡಿಂಬೆಯನ ನಯ. ಇಂಥದ್ದು ಇವ ಈ ಜೇನುನೊಣ ಎಲ್ಲಿಂದ ಬಂತು? ಎಲ್ಲಿಂದ? ಆ ಜೇನುನೊಣದ ಪೆಟ್ಟಿಗೆ ಇಲ್ಲಿ ಉಂಟು. ಈ ಪೆಟ್ಟಿಗೆ ಇಂದ ಬಂತು. ಹೌದಾ ಮಾವ? ನಾನು ಏನು ಪೆಟ್ಟಿಗೆ ಮಾಡುವ ಹಾಗಲ್ಲ, ಜೇನುಗಳನ್ನು ನೊಣಗಳನ್ನು ಕಳುಹಿಸಿದ್ದು ನೀನಲ್ವೋ? ಹಾವು ಕಂಡದ್ದು ನಾನೇ, ಸಿಂಹದ ತಲೆ ಕಂಡದ್ದು ನಾನೇ, ನಿಮಗೆ ಜೇನ್ನೊಣವಾಗಿ ಕಚ್ಚಿದ್ದು ನಾನೇ. ಇನ್ನು ಏನೆಲ್ಲ ಕಚ್ಚಲಿಕ್ಕೆ ಉಂಟು ಗೊತ್ತುಂಟ ನಿಮಗೆ? ಈಗ ಯಾಕೆ ನನ್ನನ್ನು ಬಾಧಿಸೋದು? ಯಾಕೆ ಪುಣ್ಯಾತ್ಮ? ನಾನು ಮಗಳನ್ನು ನನ್ನ ತಮ್ಮನಾದ ಅಭಿಮನ್ಯುವಿಗೆ ಮದುವೆ ಮಾಡಿ ಕೊಡ್ತೇನೆ ಅಂತ ಹೇಳುವಲ್ಲಿವರೆಗೆ, ಕೊಡುವಲ್ಲಿವರೆಗೆ ನನ್ನ ಬಾಧೆ ನಿಮಗೆ ಎಲ್ಲಿ ಹೋದ್ರೂ ಕಾಣ್ತದೆ. ಅದಾಗುದಿಲ್ಲ. ಆಗುದಿಲ್ವಾ? ಈಗ ನಾನು ನೋಡಿಬಿಡ್ತೇನೆ. ಯಾವ ಹೆಣ್ಣು ಹೆತ್ತವನಿಗೂ ಈ ಪರಿಸ್ಥಿತಿ ಬರಬಾರ್ದಪ್ಪ. ಯಾಕೆ ಯಾಕೆ ನೀವು ಕೂಗದೆ ಮತ್ತೇನು ಮಾಡುದು? ಏನಾಗಿದೆ? ಹಸ್ತಿನೆಯ ಸಮಗ್ರ ಸೇನೆ ದ್ವಾರಾವತಿಯಲ್ಲಿ ಬೀಡು ಬಿಟ್ಟಿದೆ. ಅವರು ಮದುವೆಗೆ ಅಂತ ಬಂದವರು. ಈಗ ಹೇಳ್ತಾ ಇದ್ದೆ ಅಭಿಮನ್ಯುವಿಗೆ ಮದುವೆ ಮಾಡಿಕೊಡಿ ಅಂತ. ಅವ್ರೀಗ ಇದ್ರೆ 2 ಜನ ಬೀಡಿ ಬಿಟ್ಟಿದ್ದಾರೆ. ಬೀಡಿ ಬಿಟ್ಟದ್ದಲ್ಲ, ಬಿಡಾರವನ್ನು ಮಾಡಿ ಕೊಟ್ಟಿದ್ದಾರೆ. ಈಗ ಅವರು ಎತ್ತು ಆಯುಧ ಪ್ರಾಣಿಗಳಾಗಿ ಯುದ್ಧಕ್ಕೆ ಬಂದ್ರೆ ಅದನ್ನು ನೋಡಿಕೊಳ್ಳುವುದಾ? ನಾನು ಇವನಿಗೆ ಮದುವೆ ಮಾಡಿಕೊಡುವುದಾ? ಮಾವಯ್ಯ, ಸಣ್ಣ ಮಾವನ ಜೊತೆಯಲ್ಲಿ ನೀವು ಮದುವೆ ಕಾರ್ಯಕ್ರಮಗಳಲ್ಲಿ ನಿರತರಾಗಿ ಸೇನೆ ಎಷ್ಟೇ ಇರಲಿ ಏನೇ ಇರಲಿ ಒಳಗೆ ಒಂದು ಸ್ವಲ್ಪ ಶಬ್ದ ಬಾರದ ಹಾಗೆ ನಾವು ಹೊರಗಿನಿಂದ ಸುಧಾರಿಸಿ ಕಳಿಸ್ತೇವೆ. ಹೌದಾ? ಅವ ಇರುವಾಗ ನಮಗೆ ಭಯ ಇರುತ್ತೆ ಅಷ್ಟೇ. ನನ್ನ ಮಗಳಿಗೆ ಯಾರಾದ್ರೆ ನನಗೇನು? ಇಡೀ ಕತೆ ಇವನಲ್ಲಿ ಅಡಕವಾಗಿದೆ. ಇಡೀ ಅಡಕವಾದ ಕತೆ. ಹೌದಾ? ಇಡೀ ಅಡಕದಲ್ಲಿ ಒಂದು ಗಲಾಟೆ. ಆಯ್ತು ಆಯ್ತು. ನನ್ನ